ಕ್ಯಾಂಡ್ಲೊಳಗೆ ಸ್ವಲ್ಪ ಕಾಯಿಸ್ರಿ, ಅದನ್ನು ಸ್ವಲ್ಪ ಬಿಸಿ ಮಾಡಿರಿ. ಇದ್ರ ಮೇಲೆ ಹಿಂಗೆ ಒಂದು ಸಾರಿ ಚುಚ್ಚಿದ್ರೆ ಒಳಗೋಗ್ಬಿಡ್ತದೆ. ಅದು ಒಂದು ಲೈನ್ ಹಿಂಗೆ ಹಾಕೋಷ್ಟೊತ್ತಿಗೆ ಕಿತ್ಕೊಂಡೇ ಬರ್ತದೆ ಮೇಲೆ. ಕಟ್ ಮಾಡೋದು ಕಷ್ಟ ಇಲ್ಲ. ಒಂದು ತಂತಿ, ಒಂದು ಮೊಳೆ ಅಥವಾ ಒಂದು ಚಾಕು ತೊಗೊಂಡು ಒಲೆ ಒಳಗೆ ಸ್ವಲ್ಪ ಬಿಸಿ ಮಾಡಿರಿ. ಬಿಸಿ ಮಾಡಿದಾಗ ಒಂದು ಲೈನ್ ಇದ್ರ ಮೇಲೆ ಹಿಂಗೆ ಎಳೆದು ಬಿಟ್ರಿ ಅಂದರೆ ತಾನಾಗೇ ಇದು ಕಟ್ಟಾಗಿ ಹೊರಗೆ ಬರ್ತದೆ. ಇದನ್ನು ನೀವೇನು ಮಾಡಬೇಕು, ಈ ಮುಚ್ಚಳವನ್ನು ತೆಗೆದು ಈ ತೆಗೆದಂಥ ಭಾಗವನ್ನು ಇಲ್ಲಿ ಕೆಳಗೆ ಅದು ಸ್ಟ್ಯಾಂಡ್ ಅಂಥೇಳಿ ಅಲ್ಲಿ ಫೆವಿಕಾಲ್ ಹಚ್ಚಿ ಅಂಟಿಸ್ಬಿಡ್ರಿ. ಅಂಟ್ಕೊಂಡ್ಬಿಡ್ತದೆ, ಗಟ್ಟಿ ಅಂಟ್ಕೋತದೆ. ಆಮೇಲೆ ಈ ಮೇಲ್ಭಾಗ ಏನದೆ ಕತ್ರಿ ತೊಗೊಂಡು ಉದ್ದುದ್ದ 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 ಹಿಂಗೆ ಕಟ್ ಮಾಡಿರಿ ಅಷ್ಟೇ. ಪೂರ್ತಿ ಕಟ್ ಮಾಡೋದಲ್ಲ, ಇಲ್ಲಿಂದ ಇಲ್ಲಿವರೆಗೆ ಒಂದು ಲೈನ್ ಕಟ್ ಮಾಡೋದಷ್ಟೇ. ಕಟ್ ಮಾಡಿದಾಗ ಅದೇನಾಗ್ತದೆ, ಹಿಂಗಾಗ್ತದೆ. ನೀವು ಈಗ ನೋಡಬೇಕಾದ್ರೆ ಹಿಂಗಿರ್ತದಲ್ಲ, ಕಟ್ ಮಾಡಿದ ಮೇಲೆ ಒಂದೊಂದು ಎಳೆ ಕೆಲವೊಂದು ಮಾತ್ರ ಹೊರಗೆ ಬರ್ತವೆ, ಕೆಲವೊಂದು ಸೀದಾನೇ ನಿಂತಿರ್ತವೆ. ಹಿಂಗೆ ಅಡ್ಡ ಬಂದಿರ್ತಾವಲ್ಲ, ಅದ್ರ ಮೇಲ್ಗಡೆ ಥರ್ಮಕೋಲ್ ಬಾಲ್ಸ್ ಇರ್ತಾವಲ್ಲ, ಅದನ್ನು ಎರಡೆರಡನ್ನು ಚುಚ್ಚಿರಿ. ಇಲ್ಲಿ ಕೆಳಗಡೆ ಪೀಠ ಬರ್ತದೆ, ಮೇಲ್ಗಡೆ ಅದು ಬಂದಿದ್ದು ಒಂದು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹಿಂಗೆ ಹೋಗ್ತವೆ, ಅದನ್ನು ಮಧ್ಯ ಚುಚ್ಚಿರಿ. ಆ ಕಡೆ ಹೋದಂಥದ್ರ ಮೇಲೆ ನೀವು ಥರ್ಮಕೋಲ್ ಬಾಲ್ಸ್ ಏನು ಇಟ್ಟಿರ್ತೀರಿ, ನೀವು ಹಿಂಗಿಟ್ಟಾಗ ಗಾಳಿ ಬಂದಾಗ ಅದೇನಾಗ್ತದೆ, ಅಲಗ್ತಾ ಇರ್ತದೆ, ಹಿಂಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಆಗ್ತದೆ. ಒಂದು ಸುಂದರವಾದ ಫ್ಲವರ್ ಪಾಟು ನಿಮ್ಮ ಟೇಬಲ್ ಮೇಲೆ ಇರ್ತದೆ. ಇದು ಮಾಡಿದ್ದನ್ನು ಯಾರು ಮಾಡಿದ್ರಿ ಅಂತ ಕೇಳ್ತಾರೆ ಅವಾಗ. ಅಷ್ಟು ಚೆನ್ನಾಗೇ ಕಾಣ್ತದೆ. ಇದು ನೀರಿನ ಬಾಟ್ಲದಂತ ಯಾರಿಗೂ ಗೊತ್ತಾಗಲ್ಲ. ನಿಮ್ಗದು ಗೊತ್ತೇ ಆಗಬಾರ್ದು ಯಾರಿಗೂ ಅಂತಂದರೆ ಈ ಕೆಳಭಾಗಕ್ಕೆ ಸ್ವಲ್ಪ ಪೇಂಟ್ ಹಚ್ಚಿಬಿಡ್ರಿ. 50 ml ಹೊಚ್ಚಲಕ್ಕೆ ಹಚ್ಚೋ ಪೇಂಟ್ ಇರ್ತಾವೆ, ಆಯಿಲ್ ಪೇಂಟ್. 50 ml ಸಣ್ಣ ಡಬ್ಬಿ ತೊಗೊಂಬಂದು ಅದ್ರ ಮೇಲೆ ಪೇಂಟ್ ಹಚ್ಚಿಬಿಡ್ರಿ. ಪೇಂಟ್ ಹಚ್ಚಿ ಇಟ್ಟಾಗ ಏನಾಗ್ತದೆ, ಚಂದ ಒಂದು ಫ್ಲವರ್ ಪಾಟ್ ಆಗ್ತದೆ. ನೀವು ಇದನ್ನು ಪ್ರತಿಯೊಂದು ಮಗುವಿಗೂ ಮಾಡಿಸ್ರಿ ಅಂತ ಹೇಳಲ್ಲ. ಬರೀ 5 ಗುಂಪು ಮಾಡಿರಿ, 5 ಗುಂಪಿಗೆ ಒಂದೊಂದನ್ನು ಮಾಡಿರಿ. ಒಂದು ಮಗು ಕಟ್ ಮಾಡಿಕೊಡ್ಬೇಕು, ನೀವೇ ಇದನ್ನು ಕಟ್ ಮಾಡಿಕೊಡ್ರಿ. ಯಾಕೆಂದರೆ ಬಿಸಿ ಇದು, ಮತ್ತೇನಾದ್ರು ಮುಟ್ಕೊಂತು ಅಂತಂದರೆ ಭಾಳ ಕಷ್ಟ. ನೀವು ಇದಿಷ್ಟನ್ನೇ ಕಟ್ ಮಾಡಿಕೊಡ್ರಿ. ಉಳಿದಿದ್ದು ಅಂಟಚ್ಚಿ ಹಚ್ಚೋದು, ಆಮೇಲೆ ಥರ್ಮಾಕೋಲ್ ಬಾಲ್ಸನ್ನು ಅಂಟಿಸೋದು, ಪೇಂಟ್ ಹಚ್ಚೋದು ಎಲ್ಲ ಮಕ್ಕಳ ಕಡೆ ಕೊಡ್ರಿ, ಮಾಡ್ತಾರೆ. 5 ಗುಂಪಿನಿಂದ 5 ಫ್ಲವರ್ ಪಾಟ್ ತಯಾರಾಗ್ತದೆ. ರೌಂಡ್ ಇರೋ ಬಾಟ್ಲಂತೂ ಭಾಳ ಚೆಂದ ಆಗ್ತದೆ. ಇದು ಸ್ಕ್ವೇರ್ ಇರೋದು ಸ್ವಲ್ಪ ಚೇಂಜ್ ಆಗ್ತದೆ. ಗೊತ್ತಾಯ್ತು? ರೌಂಡ್ ಇರೋ ಬಾಟ್ಲು ಸಿಕ್ಕೇ ಸಿಗ್ತದೆ. ನೀವೇ ನೀರು ಕುಡಿಲಿಕ್ಕೆ ತೊಗೊಂಡಿರ್ತೀರಿ, ಇಲ್ಲದಲ್ಲ ಇಂಥ ಬಾಟ್ಲು. ಈ ಬಾಟ್ಲಾದರೆ ಬಹಳ ಸುಲಭವಾಗಿ ನೀವು ನೋಡ್ಲಿಕ್ಕೆ ಭಾಳ ಚೆಂದ ಕಾಣ್ತದೆ. ಇಂಥ ಬಾಟ್ಲಾದರೆ ರೌಂಡ್ ಇರ್ತದಲ್ಲ, ಅವಾಗೇನಾಗ್ತದೆ, ಕಟ್ ಮಾಡ್ದಂಗೆ ಅದು ಹೊರಗೆ ಬಂದುಬಿಡ್ತದೆ. ಚೌಕಿದ್ದವು ಸೀದಾ ನಿಲ್ತವೆ, ಇದು ಮತ್ತು ಭಾಳ ಸ್ಮೂತ್ ಇರ್ತದೆ. ಹಾಗಾಗಿ ಇದೇನಾಗ್ತದೆ, ಕಟ್ ಮಾಡಿದ್ಕೊಳ್ಳಿ ಶೀರ್ಕೆ ಇಷ್ಟಿಷ್ಟೇ ಕಟ್ ಮಾಡಿರಿ. ಕಟ್ ಮಾಡಿ ಹೊರಗೆ ತೆಗಿಯೋದಲ್ಲ, ಬರೀ ಇಲ್ಲಿಷ್ಟೇ ಕಟ್ ಮಾಡೋದಷ್ಟೇ. ಕಟ್ ಮಾಡಿದ್ರಿ ಅಂದರೆ ಒಂದು ಭಾಗ ಹೊರಗೆ ಬರ್ತದೆ, ಒಂದು ಸ್ವಲ್ಪ ಅರ್ಧ ಬಂದಿರ್ತದೆ. ಹೂವಿನ ಹಿಂಗೆ ಇದು ಬಂದಂಗೆ ಆಗ್ತದೆ. ಮನೆ ಒಳಗೆ ಮಾಡಿ ನೋಡಿರಿ, ಭಾಳ ಚೆನ್ನಾಗಾಗ್ತದೆ ಇದು.